ನಿಜಕ್ಕೂ ಹೇಳ್ತೀನಿ ಕೇಳಿ. ಇವತ್ತು ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಶಾಕ್ ಆಗೋದು ಗ್ಯಾರಂಟಿ. ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಬರೋ ಕ್ರೇಜ್ ನೋಡಿದ್ರೆ ಅದು ಬರೀ ಹೈಪ್ ಅಷ್ಟೇ ಅಂತ ಅನಿಸ್ತಾ ಇತ್ತು. ಆದ್ರೆ ಅಸಲಿ ಹೈಪ್ ಅಂದ್ರೆ ಏನ್ ಗೊತ್ತಾ? ಟಿಕೆಟ್ ಕನ್ವರ್ಷನ್ ರೇಟ್. ಅಂದ್ರೆ ಎಷ್ಟು ಜನ ಹಣ ಕೊಟ್ಟು ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ ಡಿಸ್ಟ್ರಿಬ್ಯೂಟರ್ಸ್ಗೆ ಇದೆ ಅನ್ನೋದು. ಇವತ್ತು ಯಶ್ ಅವರ ಟಾಕ್ಸಿಕ್ ಸಿನಿಮಾ ಆ ನಂಬಿಕೆಯನ್ನ ಪ್ರೂವ್ ಮಾಡಿದೆ ಅಂತಾನೆ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ತೆಲುಗು ರಾಜ್ಯಗಳಲ್ಲಿ ಅಂದ್ರೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಪ್ರಭಾಸ್ ಅಥವಾ ರಾಜಮೌಳಿ ಸಿನಿಮಾಗಳಿಗೆ ಮಾತ್ರ ದೊಡ್ಡ ಬೆಲೆ ಇರುತ್ತೆ. ಆದ್ರೆ ಈಗ ಕೇಳಿ ಬರ್ತಿರೋ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ತೆಲಂಗಾಣದ ಖ್ಯಾತ ವಿತರಕ ದಿಲ್ ರಾಜು ಅವರು ಟಾಕ್ಸಿಕ್ ಸಿನಿಮಾದ ಹಕ್ಕುಗಳಿಗೆ ಬರೋಬ್ಬರಿ 120 ಕೋಟಿ ಕೊಟ್ಟಿದ್ದಾರಂತೆ. ಒಬ್ಬ ಪರಭಾಷೆಯ ನಟನ ಸಿನಿಮಾಗೆ ತೆಲುಗು ರಾಜ್ಯಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಡೀಲ್ ಆಗಿರೋದು ಬಹುಶಃ ಇದೇ ಮೊದಲು. ಈ ಹಿಂದೆ KGF 2 ಅಲ್ಲಿ 145 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು. ಅಂದ್ರೆ ಈ ಬಾರಿ ವಿತರಕರು 120 ಕೋಟಿ ಹೂಡಿಕೆ ಮಾಡ್ತಿದ್ದಾರೆ ಅಂದ್ರೆ ಅವರು ಅಲ್ಲಿಂದ ಕನಿಷ್ಠ 250 ರಿಂದ 300 ಕೋಟಿ ಬಿಸ್ನೆಸ್ ನ ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಇದು ಯಶ್ ಅವರ ಗ್ಲೋಬಲ್ ಸ್ಟಾರ್ಡಮ್ ಗೆ ಸಾಕ್ಷಿ ಆಗ್ತಾ ಇದೆ. ಇದು ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಇದೊಂದು ಪ್ರೆಸ್ಟೀಜ್ ಇಶ್ಯೂ ಕೂಡ ಆಗಿ ಮಾರ್ಪಟ್ಟಿದೆ. ಮಾರ್ಚ್ 19ರಂದು ಟಾಕ್ಸಿಕ್ ಮತ್ತೆ ದುರಂಧರ್ 2 ನಡುವೆ ಇಂಡಿಯಾದ ಬಿಗ್ಗೆಸ್ಟ್ ಕ್ಲಾಶ್ ಏರ್ಪಟ್ಟಿದೆ. ದುರಂಧರ್ 2 ಒಂದು ದೊಡ್ಡ ಫ್ರಾಂಚೈಸಿ ಆಗಿ ಹೊರಹೊಮ್ಮಿದೆ. ಅದರ ಫಸ್ಟ್ ಪಾರ್ಟ್ ಬಂದು 1350 ಕೋಟಿಗೂ ಅಧಿಕ ಕಲೆಕ್ಷನ್ ನ ಮಾಡಿದೆ. ಆದ್ರೆ ಯಶ್ ಅವರ ಟಾಕ್ಸಿಕ್ ಯಾವುದೇ ಫ್ರಾಂಚೈಸಿ ಬ್ಯಾಕ್ ಗ್ರೌಂಡ್ ಇಲ್ದಿದ್ರು ದುರಂಧರ್ ಮೇಕರ್ಸ್ ಕೂಡ ಗಾಬರಿ ಆಗೋ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಈವನ್ IMDb ಯಲ್ಲೂ ಕೂಡ ಟಾಕ್ಸಿಕ್ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾಗಳ ಲಿಸ್ಟ್ ನಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಂದ್ರೆ ಕ್ರೇಜ್ ಹೆಂಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಒಂದ್ ಸ್ವಲ್ಪ ಪ್ರೀ ಥಿಯೇಟ್ರಿಕಲ್ ಕಲೆಕ್ಷನ್ ಕಡೆ ನೋಡೋಣ. ಇವಾಗ ಏನ್ ನಾನು ನಂಬರ್ಸ್ ಹೇಳ್ತಾ ಇದ್ದೀನಿ, ಇದು ನನ್ನ ಅನಿಸಿಕೆ ಮಾತ್ರ. ಟಾಕ್ಸಿಕ್ ಮೂವಿ ಎಷ್ಟು ಕಲೆಕ್ಷನ್ ಮಾಡಬಹುದು ನಾವು ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಆಲ್ರೆಡಿ ಆಂಧ್ರ ಮತ್ತೆ ತೆಲಂಗಾಣದಲ್ಲಿ 120 ಕೋಟಿ ಡೀಲ್ ಫೈನಲ್ ಆಗಿದೆ. ನನಗನ್ಸೋ ಪ್ರಕಾರ ಹಿಂದಿ ಬೆಲ್ಟ್ ಅಲ್ಲಿ ಅನಿಲ್ ತಡಾನಿ ಅವರೇ ಪರ್ಚೇಸ್ ಮಾಡ್ತಾರೆ ಹಾಗೂ ಒಂದು 250 ಕೋಟಿಗೂ ಅಧಿಕ ದುಡ್ಡನ್ನ ಕೊಟ್ಟು ಪರ್ಚೇಸ್ ಮಾಡಬಹುದು ಅನ್ನೋ ಅಂದಾಜಿದೆ. ಇನ್ನು ಕರ್ನಾಟಕದಲ್ಲಿ ಒಂದು 150 ಕೋಟಿ ಅಂತ ಹೇಳ್ಬೋದು. ತಮಿಳುನಾಡು ಮತ್ತೆ ಕೇರಳ 50 ರಿಂದ 100 ಕೋಟಿ ಆಗ್ಬಹುದು. ಒಟ್ಟು ಥಿಯೇಟ್ರಿಕಲ್ ರೈಟ್ಸ್ ಬಂದು 570 ಕೋಟಿ. ಇನ್ನು OTT ರೈಟ್ಸ್ ಬಂದು 200 ಕೋಟಿ ಅಂತ ಅನ್ಕೊಳ್ಳೋಣ. ಸ್ಯಾಟಲೈಟ್ ಮತ್ತೆ ಮ್ಯೂಸಿಕ್ ರೈಟ್ಸ್ ಬಂದು ಒಂದು 80 ಕೋಟಿ ಅಂತ ಅನ್ಕೊಂಡ್ರು ಟೋಟಲ್ ಪ್ರೀ ರಿಲೀಸ್ ಕಲೆಕ್ಷನ್ 850 ಕೋಟಿ ಕಲೆಕ್ಷನ್ ಮಾಡಿದಂತ ಆಗುತ್ತೆ. ಸಿನಿಮಾದ ಬಜೆಟ್ ನನ್ನ ಪ್ರಕಾರ ಒಂದು 300 ರಿಂದ 400 ಕೋಟಿ ಇರಬಹುದು. ಬಿಡುಗಡೆಗೆ ಮುನ್ನನೇ ಲಾಭದ ಹಾದಿಯಲ್ಲಿ ಇರೋದು ಸಾಮಾನ್ಯ ವಿಷಯ ಅಲ್ವೇ ಅಲ್ಲ. ಈ ಸಿನಿಮಾ ಕೇವಲ ಇಂಡಿಯಾಗೆ ಮಾತ್ರ ಸೀಮಿತವಾಗಿಲ್ಲ. ಈ ಟಾಕ್ಸಿಕ್ ಸಿನಿಮಾ ಬಂದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಏಕಕಾಲಕ್ಕೆ ಶೂಟ್ ಆಗಿದೆ. ಅಂದ್ರೆ ಇದು ಕಂಪ್ಲೀಟ್ ಗ್ಲೋಬಲ್ ಸಿನಿಮಾ ಆಗಿದೆ. ಹಿಂದಿ ಮಾರ್ಕೆಟ್ ಅಲ್ಲಿ ದುರಂಧರ್ 2ಗೆ 30% ರಿಂದ 35% ಪೈಪೋಟಿ ಕೊಟ್ಟರು ಸಾಕು. ಯಶ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಚಿಂದಿ ಉಡಾಯಿಸೋದು ಗ್ಯಾರಂಟಿ. ಯಶ್ ಅವರೇ ಸ್ವತಃ ಸಿನಿಮಾದಲ್ಲಿ ಬಂಡವಾಳ ಹಾಕಿರೋದ್ರಿಂದ ಕ್ವಾಲಿಟಿ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಅನ್ಕೊಳ್ಳೋಣ. ಸ್ಟೈಲಿಶ್ ಆಕ್ಷನ್, ಮ್ಯೂಸಿಕ್ ಮತ್ತೆ ಮೇಕಿಂಗ್ ನಲ್ಲಿ ಟಾಕ್ಸಿಕ್ ಹಗಲಲ್ಲೇ ನಕ್ಷತ್ರ ತೋರಿಸೋದು ಗ್ಯಾರಂಟಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಅಸಲಿ ಹೈಪ್ ನೋಡಿದ್ರೆ ಜನ ಸಿನಿಮಾದಿಂದ 1500 ಕೋಟಿ ಗಳಿಕೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ದುರಂಧರ್ 2 ಎದುರು ಟಾಕ್ಸಿಕ್ ಗೆದ್ದು ಬೀಗುತ್ತಾ? ಈ 120 ಕೋಟಿಯ ತೆಲುಗು ಡೀಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೆ ನಿಮ್ಮ ಅಂದಾಜ್ ಪ್ರಕಾರ ಟಾಕ್ಸಿಕ್ ಮೂವಿ ಎಷ್ಟು ಕಲೆಕ್ಷನ್ ಮಾಡಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ಲೇಟೆಸ್ಟ್ ಸಿನಿಮಾ ಅಪ್ಡೇಟ್ಸ್ ಗಾಗಿ ರಾಘವ್ ಸಿನಿಟಾಕ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.